ಆಗಿ ನಾನು ಜೆಡಿಎಸ್ ಶಾಸಕರು ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ಕೇಳ್ತೀನಿ. ಯಾಕಂದ್ರೆ ಕಳೆದ ಅನೇಕ ತಿಂಗಳ ಹಿಂದಿಂದನೂ ಕೂಡ ವಾಯ್ಸ್ ಮಾಡ್ತಾ ಇದ್ದಾರೆ ಶಾಸಕರಾದ ಮಂಜು ಅವರು, ಅಬಕಾರಿ ಇಲಾಖೆಯಲ್ಲಿ ಎಲ್ಲಾ ಸರಿ ಇಲ್ಲ, ತಾರತಮ್ಯದಿಂದ ಹಿಡಿದು ಭ್ರಷ್ಟಾಚಾರದವರೆಗೂ ಎಲ್ಲಾ ನಡೀತಿದೆ ಅಂತ ಹೇಳಿ. ಹಾಗಾಗಿ ಮಂಜು ಸರ್, ನಿಮಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮ್ಗೇನಾದ್ರೂ ಗೊತ್ತಾ ಸರ್ ಈ RVT ಅಂದ್ರೆ ಯಾರು ಇರಬಹುದು ಅಂತ? ಮೇಡಮ್, ಆವಿಗೆ ಸಂಬಂಧಪಟ್ಟಂಗೆ ಅಡ್ವೊಕೇಟ್ ಒಬ್ರು ದೂರು ಕೊಟ್ಟಿದ್ದಾರೆ, ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳಿದ್ದಾರೆ. ಯಾವ್ದೋ ಒಂದು ಲೈಸೆನ್ಸ್ ಸಂಬಂಧಪಟ್ಟಂಗೆ ಎಲ್ಲಾ ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಪ್ರಶ್ನೆ ಕೇಳಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರಿಂದ ಆಗ್ಲಿ ಯಾವುದೇ ಸಂಬಂಧಪಟ್ಟವರು ಸಾರ್ವಜನಿಕರ ದೂರು ಬಂದಲ್ಲಿ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಸಲ್ಲಿಸಿದ್ದೀನಿ. ಅವರ ಹೇಳಿಕೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಅವ್ರು ಏನ್ ಹೇಳಿದರೆ ಅದ್ರ ಪ್ರಕಾರ ಕ್ರಮ ತಗೋತಾರೆ ಅಂತ ದೂರಲ್ಲಿ ಯಾವ್ದಾರ ಹೆಸರು ಉಲ್ಲೇಖ ಮಾಡಿದೀರಾ ಸರ್? ಆ ಹೆಸರಿಗೂ ಈ RVTಗೂ ಏನಾದ್ರೂ ಲಿಂಕ್ ಸಂಬಂಧ ಏನಾದ್ರೂ ಇದೆಯಾ? ಆಡಿಯೋದಲ್ಲಿ ನಾಗರಾಜಪ್ಪ ಅನ್ನೋರು ಸಂಬಂಧಪಟ್ಟ ಅಡ್ವೊಕೇಟ್ ಜೊತೆ, ದೂರದಾರ ಜೊತೆ ಮಾತಾಡಿದ್ದಾರೆ, ಸ್ಪಷ್ಟವಾಗಿದೆ. ಅದರಲ್ಲಿ ಅವರು ಇಲಾಖೆಯ ಮುಖ್ಯಸ್ಥರನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾಗರಾಜಪ್ಪ ಅನ್ನೋರು ಜಂಟಿ ಆಯುಕ್ತರು. ಹಾಗಾಗಿ ಅದರಲ್ಲಿ ಮೊನ್ನೆ ಸಚಿವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಅವ್ರ ಪುತ್ರನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಇಲಾಖೆಯ ಸಚಿವರ ಹೆಸರನ್ನ. ಒಂದ್ ವೇಳೆ ಅದರಲ್ಲಿ ಸತ್ಯ ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಜಂಟಿ ಆಯುಕ್ತರ ವಿರುದ್ಧ ಎಷ್ಟು ಕ್ರಮ ತಗೋಬೇಕಾಯ್ತು ಸಚಿವರು, ಸರ್ಕಾರ ಕ್ರಮ ತಗೋಬೇಕಾಯ್ತು, ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕಾಯ್ತು. ಇನ್ನು ತಗೊಂಡಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನದು? ನೀವು ಅಸ್ಯೂಮ್ ಮಾಡ್ಕೊಳ್ತಿದ್ದೀರಾ ಸರ್? ಯಾಕಂದ್ರೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಇಲ್ಲಿ ಯಾರು ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ, ಕನ್ಕ್ಲೂಷನ್ ಬರೋದು ಬೇಡ ಅಂತ ಹೇಳಿ. ನೀವು ಊಹೆ ಮಾಡ್ಕೊಳ್ತಿದ್ದೀರೋ ಅಥವಾ ನಿಮ್ಗೆ ಖಚಿತ ಮಾಹಿತಿ ಇದೆಯೋ ಅಂತ? ಖಚಿತ ಮಾಹಿತಿ ಇದೆ ಮೇಡಮ್ ಅವರೇ. ಇನ್ನೊಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೀನಿ. ನಮ್ ಜಿಲ್ಲೆನಲ್ಲೇ ಒಂದು ಲೈಸೆನ್ಸ್ ಹೋಗುತ್ತೆ, 100% ಕ್ಲಿಯರ್ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯ ಅಬಕಾರಿ DC ನಾಗಶಯನನ್ ಅವರು ಹೇಳಿದ್ದಾರೆ, ನೀವು ಅದರಲ್ಲಿ ಜಾತಿ ಮತ್ತೆ ಪಕ್ಷವನ್ನ ಹೇಳಿದ್ದಾರೆ. ಪಕ್ಷ ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಒಂದು ಗುಂಪನ್ನ JDS ಸಚಿವರ ಹತ್ರ ಕಳಿಸಿ, ಕಾಂಗ್ರೆಸ್ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಳಿಸಿ, ನೀವೆಲ್ಲೂ JDS ಅಂತ ಪ್ರಸ್ತಾಪ ಮಾಡಬೇಡಿ ನೀವು. ಇನ್ನೊಂದು ಟೀಮನ್ನ ಹಾಲುಮತ ಸಮಾಜದ ಮುಖ್ಯಸ್ಥರನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕಳಿಸಿ, ಅವರು ಚಿಕ್ಕವರೋ ದೊಡ್ಡವರೋ ಯಾರೋ ಒಬ್ರು ಫೋನ್ ಮಾಡ್ಲಿ, ನಂತರ ನಾವು ನಿಮ್ಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಪಕ್ಷದ ಕಾರ್ಯಕರ್ತರು, ಬೇರೆ ಸಾಮಾನ್ಯ ಜನಗಳು ಮಾಡ್ಕೊಡಲ್ಲ. ಇಲಾಖೆಯ ಸರ್ಕಾರದ ಸಚಿವರುಗಳು, ಮುಖ್ಯಮಂತ್ರಿಗಳು, ಸುಪುತ್ರರು, ಅವ್ರ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ಕಳ್ಸಿದ್ರು ಮಾತ್ರ, ಹೇಳಿದ್ರು ಮಾತ್ರ ಇವ್ರು ಕೆಲಸ ಮಾಡ್ಕೊಡ್ತಾರೆ. ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ? ಕ್ಷಮೆ ಇರ್ಲಿ ಮಂಜು ಸರ್, ನನಗೊಂದು ಅನುಮಾನ. ಈಗ ಆರೋಪ ಯಾರು ಮಾಡ್ತಿದ್ದಾರೆ? ಅವರು ಇಲಾಖೆಯ ಸಚಿವರು ಅವ್ರ ಪುತ್ರನ ಇನ್ವಾಲ್ವ್ಮೆಂಟ್ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬಟ್ ತಾವು ನೇರವಾಗಿ ಮುಖ್ಯಮಂತ್ರಿ ಪುತ್ರ ಅಂತ ಹೇಳ್ತಿದ್ರಿ. ಬಹಳ ಗಂಭೀರವಾದ ಆರೋಪ ಸರ್ ಇದು, ಸುಮ್ನೆ ಗಾಳಿಲಿ ಗುಂಡು ಹೊಡಿಯಕ್ ಆಗೋದಿಲ್ಲ. ಮೇಡಮ್, ನಿಮ್ಗೆ ಸಂಪೂರ್ಣವಾಗಿ ಗಂಭೀರವಾದ ಆರೋಪ ಅಂತಂದ್ರೆ, ಅವರು ನಾಗಶಯನ್ ಅವರು ಮಾತಾಡಿದ್ದಾರೆ, ನಿಮ್ಗೆ ಆಡಿಯೋ ಕಳ್ಸಿಕೊಡ್ತೀವಿ. ಜೊತೆಗೆ ಆ ಹುಡುಗನ ಹತ್ರ ಆಡಿಯೋ ಮತ್ತೆ ವಿಡಿಯೋ ಎರಡು ಇತ್ತು, ಕಿತ್ಕೊಂಡಿದ್ದಾನೆ ನಾಗಶಯನ್ ಗಲಾಟೆ ಮಾಡಿ, ಅದೂ ಇದೆ. ಅದಕ್ಕಿಂತ ನಿಕಟ ಪೂರ್ವ ಜಿಲ್ಲಾಧಿಕಾರಿ ರವಿಶಂಕರ್ ಒಬ್ರು ಹೇಳಿದ್ದಾರೆ, ಆ ಸಂಬಂಧಪಟ್ಟ ಲೈಸೆನ್ಸ್ ದಾರನ್ನ ಇನ್ನೊಬ್ರು ಅದಕ್ಕೆ ತೊಂದರೆ ಕೊಡ್ತಿಲ್ಲ, ಲೈಸೆನ್ಸ್ ಅಲ್ಲಿ ಕೊಡಿಸಬಾರ್ದು ಅಂತ ಅವ್ರ ಜೊತೆ ಚರ್ಚೆ ಆಗಿದೆ. ಅದನ್ನೂ ಸಹ ವಿಡಿಯೋ ಇದೆ, ಆಡಿಯೋ ಇದೆ. ಸರಿ, ಈ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಬರುತ್ತಲ್ಲ ಮಂಜು ಸರ್, ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು RB ತಿಮ್ಮಾಪುರ ಸಾಹೇಬ್ರು ಕೂಡ ಹಂಗೆ ಹೇಳಿರೋದು, ಅಧಿಕಾರಿಗಳು ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಇದನ್ನ ನಾವು ನಂಬೋದಾ, ಒಪ್ಪೋದಾ? ಅಂದ್ರೆ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತಲ್ಲೇನೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳನ್ನೇ ಹಣ ಭ್ರಷ್ಟಾಚಾರದಲ್ಲಿ ನುಂಗೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಸಚಿವರನ್ನ ಸಂಬಂಧಪಟ್ಟವ್ರನ್ನ ನೇರವಾಗಿ ಪ್ರಶ್ನೆ ಮಾಡಕ್ ಬಯಸ್ತೀನಿ ಮೇಡಮ್ ಅವರೇ. ಅವ್ರ ಗಮನಕ್ಕೆ ಬಂದರೆ ಅವ್ರೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಸಂಬಂಧಪಟ್ಟ ಮೇಲೆ ಯಾಕೆ ಕ್ರಮ ಆಗಿಲ್ಲ? ಕಮಿಷನರ್ ಮೇಲೆ ಆಗ್ಲಿ, ಜಾಯಿಂಟ್ ಕಮಿಷನರ್ ಮೇಲೆ ಆಗ್ಲಿ, ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿ DC ಮೇಲೆ ಆಗ್ಲಿ ಯಾಕೆ ಕ್ರಮ ಆಗಿಲ್ಲ ಇಲ್ಲಿವರೆಗೆ? ಇನ್ವಾಲ್ವ್ಮೆಂಟ್ ಇವ್ರದ್ದು ಪಾತ್ರಧಾರಿಗಳು ಇರೋದಕ್ಕೆ, ಇವರು ಪಾಲ್ದಾರಿಗಳಾದ್ರೆ ಮಾತ್ರ ಅದಕ್ಕೆ ಅವ್ರ ಮೇಲೆ ಕ್ರಮ ತಗೊಳಕ್ ಆಗಿಲ್ಲ, ಮುಲಾಜಿರುತ್ತೆ. ಹಂಗಾಗಿ ನಾನು ಶಾಸಕನಾಗಿ ಒತ್ತಾಯ ಮಾಡ್ತೀನಿ, ಸಂಬಂಧಪಟ್ಟ ಇದು ಅಪಾರವಾದ
ಆಳವಾಗಿ ಇಳಿದ ಸಂದರ್ಭದಲ್ಲಿ ಎಲ್ಲರೂ ಸಹ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಂಗಾಗಿ ಸರ್ಕಾರ ಮತ್ತೆ ಮುಖ್ಯ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಸರಿ. ಸಮಗ್ರ ತನಿಖೆ ಮಾಡಿ ಸೂಕ್ತವಾದ ಕ್ರಮ ಜರುಗಿಸ್ತಾರೆ ಅಂತ ಅಪಾರ ಭರವಸೆ ಇದೆ. ನಾನು ಜೆಡಿಎಸ್ ಶಾಸಕರು ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ಕೇಳ್ತೀನಿ. ಯಾಕಂದ್ರೆ ಕಳೆದ ಅನೇಕ ತಿಂಗಳ ಹಿಂದಿಂದನೂ ಕೂಡ ವಾಯ್ಸ್ ಮಾಡ್ತಾ ಇದ್ದಾರೆ ಶಾಸಕರಾದ ಮಂಜು ಅವರು, ಅಬಕಾರಿ ಇಲಾಖೆಯಲ್ಲಿ ಎಲ್ಲಾ ಸರಿ ಇಲ್ಲ, ತಾರತಮ್ಯದಿಂದ ಹಿಡಿದು ಭ್ರಷ್ಟಾಚಾರದವರೆಗೂ ಎಲ್ಲಾ ನಡೀತಿದೆ ಅಂತ ಹೇಳಿ. ಹಾಗಾಗಿ ಮಂಜು ಸರ್, ನಿಮಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮ್ಗೇನಾದ್ರೂ ಗೊತ್ತಾ ಸರ್ ಈ RVT ಅಂದ್ರೆ ಯಾರು ಇರಬಹುದು ಅಂತ? ಮೇಡಮ್, ಆವಿಗೆ ಸಂಬಂಧಪಟ್ಟಂಗೆ ಅಡ್ವೊಕೇಟ್ ಒಬ್ರು ದೂರು ಕೊಟ್ಟಿದ್ದಾರೆ, ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳಿದ್ದಾರೆ. ಯಾವ್ದೋ ಒಂದು ಲೈಸೆನ್ಸ್ ಸಂಬಂಧಪಟ್ಟಂಗೆ ಎಲ್ಲಾ ಮಾಧ್ಯಮಗಳಲ್ಲೂ ಸಹ ಪ್ರಸಾರ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಪ್ರಶ್ನೆ ಕೇಳಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಆಗ್ಲಿ ಯಾವುದೇ ಸಂಬಂಧಪಟ್ಟವರು ಸಾರ್ವಜನಿಕರ ದೂರು ಬಂದಲ್ಲಿ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸಿದ್ದೀನಿ. ಅವರು ಅವರ ಹೇಳಿಕೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರಿದ್ದಾರೆ, ಅವ್ರು ಏನ್ ಹೇಳಿದರೆ ಅದ್ರ ಪ್ರಕಾರ ಕ್ರಮ ತಗೋತಾರೆ ಅಂತ ಅಪಾರ ದೂರಲ್ಲಿ ಯಾವ್ದಾರ ಹೆಸರು ಉಲ್ಲೇಖ ಮಾಡಿದೀರಾ ಸರ್? ಆ ಹೆಸರಿಗೂ ಈ RVTಗೂ ಏನಾದ್ರೂ ಲಿಂಕ್ ಸಂಬಂಧ ಏನಾದ್ರೂ ಇದೆಯಾ? ಆಡಿಯೋದಲ್ಲಿ ನಾಗರಾಜಪ್ಪ ಅನ್ನೋರು ಸಂಬಂಧಪಟ್ಟ ಅಡ್ವೊಕೇಟ್ ಜೊತೆ ದೂರದಾರ ಜೊತೆ ಮಾತಾಡಿದ್ದಾರೆ, ಸ್ಪಷ್ಟವಾಗಿದೆ. ಅದರಲ್ಲಿ ಅವರು ಇಲಾಖೆಯ ಮುಖ್ಯಸ್ಥರನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾಗರಾಜಪ್ಪ ಅನ್ನೋರು ಜಂಟಿ ಆಯುಕ್ತರು. ಹಾಗಾಗಿ ಅದರಲ್ಲಿ ಮೊನ್ನೆ ಸಚಿವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಅವ್ರ ಪುತ್ರನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಇಲಾಖೆ ಸಚಿವರ ಹೆಸರನ್ನ. ಒಂದ್ ವೇಳೆ ಅದರಲ್ಲಿ ಸತ್ಯ ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಜಂಟಿ ಆಯುಕ್ತರ ವಿರುದ್ಧ ಎಷ್ಟು ಕ್ರಮ ತಗೋಬೇಕಾಯ್ತು ಸಚಿವರು, ಸರ್ಕಾರ ಕ್ರಮ ತಗೋಬೇಕಾಯ್ತು, ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕಾಯ್ತು. ಇನ್ನು ತಗೊಂಡಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನದು? ನೀವು ಅಸ್ಯೂಮ್ ಮಾಡ್ಕೊಳ್ತಿದ್ದೀರಾ ಸರ್? ಯಾಕಂದ್ರೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಇಲ್ಲಿ ಯಾರು ಅಸ್ಯೂಮ್ ಮಾಡ್ಕೊಳ್ಳೋದು ಬೇಡ, ಕನ್ಕ್ಲೂಷನ್ ಬರೋದ್ ಬೇಡ ಅಂತ ಹೇಳಿ. ನೀವು ಊಹೆ ಮಾಡ್ಕೊಳ್ತಿದ್ದೀರೋ ಅಥವಾ ನಿಮ್ಗೆ ಖಚಿತ ಮಾಹಿತಿ ಇದೆಯೋ ಅಂತ? ಖಚಿತ ಮಾಹಿತಿ ಇದೆ ಮೇಡಮ್ ಅವರೇ. ಇನ್ನೊಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತೀನಿ. ನಮ್ ಜಿಲ್ಲೆನಲ್ಲೇ ಒಂದು ಲೈಸೆನ್ಸ್ ಹೋಗುತ್ತೆ, 100% ಕ್ಲಿಯರ್ ಇದೆ. ಅದಕ್ಕೆ ನಮ್ಮ ಜಿಲ್ಲೆಯ ಅಬಕಾರಿ DC ನಾಗಶಯನವರು ಹೇಳಿದ್ದಾರೆ, ನೀವು ಅದರಲ್ಲಿ ಜಾತಿ ಮತ್ತೆ ಪಕ್ಷವನ್ನ ಹೇಳಿದ್ದಾರೆ. ಪಕ್ಷ ಏನ್ ಹೇಳಿದ್ದಾರೆ ಅವರು ಅಂತಂದ್ರೆ, ಒಂದು ಗುಂಪನ್ನ JDS ಸಚಿವರ ಹತ್ರ ಕಳಿಸಿ, ಕಾಂಗ್ರೆಸ್ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಳಿಸಿ, ನೀವೆಲ್ಲೂ JDS ಅಂತ ಪ್ರಸ್ತಾಪ ಮಾಡಬೇಡಿ ನೀವು. ಇನ್ನೊಂದು ಟೀಮ್ ಅನ್ನ ಹಾಲು ಮತ ಸಮಾಜದ ಮುಖ್ಯಸ್ಥರನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕಳಿಸಿ, ಅವರು ಚಿಕ್ಕವರೋ ದೊಡ್ಡವರೋ ಯಾರೋ ಒಬ್ರು ಫೋನ್ ಮಾಡ್ಲಿ, ನಂತರ ನಾವು ನಿಮ್ಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಪಕ್ಷದ ಕಾರ್ಯಕರ್ತರು, ಬೇರೆ ಸಾಮಾನ್ಯ ಜನಗಳು ಮಾಡ್ಕೊಳಲ್ಲ. ಇಲಾಖೆಯ ಸರ್ಕಾರದ ಸಚಿವರುಗಳು, ಮುಖ್ಯಮಂತ್ರಿಗಳು, ಸುಪುತ್ರರು, ಅವ್ರ ಸಮುದಾಯಕ್ಕೆ ಸಂಬಂಧಪಟ್ಟವ್ರು ಕಳ್ಸಿದ್ರು ಮಾತ್ರ, ಹೇಳಿದ್ರು ಮಾತ್ರ ಇವ್ರು ಕೆಲಸ ಮಾಡ್ಕೊಡ್ತಾರೆ. ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ? ಕ್ಷಮೆ ಇರ್ಲಿ ಮಂಜು ಸರ್, ನನಗೊಂದು ಅನುಮಾನ. ಈಗ ಆರೋಪ ಯಾರು ಮಾಡ್ತಿದ್ದಾರೆ? ಅವರು ಇಲಾಖೆಯ ಸಚಿವರು ಅವ್ರ ಪುತ್ರನ ಇನ್ವಾಲ್ವ್ಮೆಂಟ್ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬಟ್ ತಾವು ನೇರವಾಗಿ ಮುಖ್ಯಮಂತ್ರಿ ಪುತ್ರ ಅಂತ ಹೇಳ್ತಿದ್ರಿ. ಬಹಳ ಗಂಭೀರವಾದ ಆರೋಪ ಸರ್ ಇದು, ಸುಮ್ನೆ ಗಾಳಿಲಿ ಗುಂಡು ಹೊಡಿಯೋಕ್ ಆಗೋದಿಲ್ಲ. ಮೇಡಮ್ ಅವರೇ, ನಿಮ್ಗೆ ಸಂಪೂರ್ಣವಾಗಿ ಗಂಭೀರವಾದ ಆರೋಪ ಅಂತಂದ್ರೆ ಅವರು ನಾಗಶಯನವರು ಮಾತಾಡಿದ್ದಾರೆ, ನಿಮ್ಗೆ ಆಡಿಯೋ ಕಳ್ಸಿಕೊಡ್ತೀನಿ. ಜೊತೆಗೆ ಆ ಹುಡುಗನ ಹತ್ರ ಆಡಿಯೋ ಮತ್ತೆ ವಿಡಿಯೋ ಎರಡು ಇತ್ತು, ಕಿತ್ಕೊಂಡಿದ್ದಾನೆ ನಾಗಶಯನ ಗಲಾಟೆ ಮಾಡಿ, ಅದೂ ಇದೆ. ಅದಕ್ಕಿಂತ ನಿಕಟ ಪೂರ್ವ ಜಿಲ್ಲಾಧಿಕಾರಿ ರವಿಶಂಕರ್ ಅನ್ನೊಬ್ರು ಹೇಳಿದ್ದಾರೆ, ಆ ಸಂಬಂಧಪಟ್ಟ ಲೈಸೆನ್ಸ್ ದಾರನ್ನ ಇನ್ನೊಬ್ರು ಅದಕ್ಕೆ ತೊಂದರೆ ಕೊಡ್ತಿಲ್ಲ, ಲೈಸೆನ್ಸ್ ಕೊಡಿಸಬಾರ್ದು ಅಂತ ಅವ್ರ ಜೊತೆ ಚರ್ಚೆ ಆಗಿದೆ. ಅದನ್ನೂ ಸಹ ವಿಡಿಯೋ ಇದೆ, ಆಡಿಯೋ ಇದೆ. ಸರಿ, ಈ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅನ್ನೋದು ಬರುತ್ತಲ್ಲ ಮಂಜು ಸರ್, ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು RB ತಿಮ್ಮಾಪುರ ಸಾಹೇಬ್ರು ಕೂಡ ಹಂಗೆ ಹೇಳಿರೋದು, ಅಧಿಕಾರಿಗಳು ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಇದನ್ನ ನಾವು ನಂಬೋದಾ, ಒಪ್ಪೋದಾ? ಅಂದ್ರೆ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ದಲ್ಲೇನೆ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳೇನೆ ಹಣ ಭ್ರಷ್ಟಾಚಾರದಲ್ಲಿ ನುಂಗೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಸಚಿವರನ್ನ ಸಂಬಂಧಪಟ್ಟವ್ರನ್ನ ನೇರವಾಗಿ ಪ್ರಶ್ನೆ ಮಾಡಕ್ ಬಯಸ್ತೀನಿ ಮೇಡಮ್ ಅವರೇ. ಅವ್ರ ಗಮನಕ್ಕೆ ಬಂದರೆ ಅವ್ರೇನು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಸಂಬಂಧಪಟ್ಟ ಮೇಲೆ ಯಾಕೆ ಕ್ರಮ ಆಗಿಲ್ಲ? ಕಮಿಷನರ್ ಮೇಲೆ ಆಗ್ಲಿ, ಜಾಯಿಂಟ್ ಕಮಿಷನರ್ ಮೇಲೆ ಆಗ್ಲಿ,
ಸಂಬಂಧಪಟ್ಟ ಅಬಕಾರಿ ಜಿಲ್ಲಾಧಿಕಾರಿ ಡಿಸಿ ಮೇಲೆ ಆಗ್ಲಿ ಯಾಕೆ ಕ್ರಮ ಆಗಿಲ್ಲ ಇಲ್ಲಿವರೆಗೆ? ಇನ್ವಾಲ್ವ್ಮೆಂಟ್ ಇವ್ರದ್ದು ಪಾತ್ರಧಾರಿಗಳು ಇರೋದಕ್ಕೆ ಇವರು ಪಾತ್ರಧಾರಿಗಳಾದ್ರೆ ಮಾತ್ರ ಅದಕ್ಕೆ ಅವ್ರ ಮೇಲೆ ಕ್ರಮ ತಗೊಳಕ್ ಆಗಿಲ್ಲ, ಮುಲಾಜಿರುತ್ತೆ. ಹಂಗಾಗಿ ನಾನು ಶಾಸಕನಾಗಿ ಒತ್ತಾಯ ಮಾಡ್ತೀನಿ, ಸಂಬಂಧಪಟ್ಟ ಇದು ಅಪಾರವಾದ ಆಳವಾಗಿ ಇಳಿದ ಸಂದರ್ಭದಲ್ಲಿ ಎಲ್ರೂ ಸಹ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಂಗಾಗಿ ಸರ್ಕಾರ ಮತ್ತೆ ಮುಖ್ಯ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಸಮಗ್ರ ತನಿಖೆ ಮಾಡಿ ಸೂಕ್ತವಾದ ಕ್ರಮ ಜರುಗಿಸ್ತಾರೆ ಅಂತ ಅಪಾರವಾದ ಭರವಸೆ ಇದೆ.